स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यं च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणः क्वयः प्रदर्शितो येन सम्यक् जयतीर्थं तमाश्रये सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् ಶ್ರೀಮಠ್ ಟೀಕಾಕೃತ್ಪಾದರ ಪೂರ್ವಾರಾಧನೆಯ ಪರಮ ಪವಿತ್ರವಾದ ಪುಣ್ಯಕಾಲ ಇದು. ಶ್ರೀಮಠ್ ಟೀಕಾಕೃತ್ಪಾದರ ಸ್ಮರಣೆಯನ್ನು ಪ್ರತಿನಿತ್ಯದಲ್ಲಿಯೂ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಆರಾಧನೆಯ ದಿನಗಳಲ್ಲಿ ಮಾತ್ರವಲ್ಲ. ಅವರು ಮಾಡಿದಂತಹ ಉಪಕಾರ ಸಕಲ ಸಜ್ಜನರಿಗೆ ಅವರು ಮಾಡಿದಂತಹ ಬಹಳ ದೊಡ್ಡ ಅನುಗ್ರಹ ಅವಿಸ್ಮರಣೀಯವಾದದ್ದು. ಅನಂತ ಜನ್ಮಗಳ ಪುಣ್ಯದಿಂದ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತವನ್ನು ತಿಳಿದುಕೊಂಡು ಶ್ರೀಮದಾಚಾರ್ಯರು ಹೇಳಿದ ಮಾರ್ಗದಲ್ಲಿ ಅನುಷ್ಠಾನವನ್ನು ಮಾಡುವಂತಹ ಸೌಭಾಗ್ಯವನ್ನು ನಾವು ಪಡೆದಿದ್ದೇವೆ. ಇದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಸ್ಪಷ್ಟವಾದಂತಹ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಶ್ರೀಮಠ್ ಟೀಕಾಕೃತ್ಪಾದರಂತಹ ಟೀಕಾಕಾರರನ್ನು ನಾವು ಪಡೆದದ್ದು ಅನಂತ ಜನ್ಮಗಳ ಪುಣ್ಯದ ಫಲವೇ ಸರಿ. ಶ್ರೀಮಠ್ ಟೀಕಾಕೃತ್ಪಾದರ ಪೂರ್ವಾಶ್ರಮದ ಚರಿತ್ರೆಯನ್ನು ನಾವು ಜಯತೀರ್ಥ ವಿಜಯ, ವ್ಯಾಸತೀರ್ಥರು ರಚನೆ ಮಾಡಿದ ಜಯತೀರ್ಥ ವಿಜಯ ಎಂಬ ಗ್ರಂಥದಲ್ಲಿ ಸಂಕರ್ಷಣಾಚಾರ್ಯರು, ಛಲಾರಿ ಸಂಕರ್ಷಣಾಚಾರ್ಯರು ರಚನೆ ಮಾಡಿದಂತಹ ಜಯತೀರ್ಥ ವಿಜಯ ಗ್ರಂಥದಲ್ಲಿ ನಾವು ನೋಡಿದಾಗ ನಮಗೆ ತಿಳಿದು ಬರುತ್ತದೆ. ದೇಶಪಾಂಡೆಯವರ ಮನೆಯಲ್ಲಿ ಮಂಗಳವೇಢೆ ಗ್ರಾಮದಲ್ಲಿ ಅವತಾರ ಮಾಡಿದವರು ಮಹಾನುಭಾವರು. ಎಂತಹ ಆಪತ್ತುಗಳು ಬಂದರೂ ಅದನ್ನು ಎದುರಿಸುವುದಕ್ಕೆ ಗಟ್ಟಿಯಾಗಿ ನಿಲ್ಲುವಂತೆ ನಮ್ಮ ಮಗ ಇರಬೇಕು ಅಂತ ಧೋಂಡೋ ಅಂತ ಹೆಸರಿಟ್ಟಿದ್ದಾರೆ. ಕಲ್ಲು ಗುಂಡು ಅಂತ ಧೋಂಡೋ ಪಂತರು. ಅದು ದೇವರೇ ಆ ರೀತಿ ಅವರಿಗೆ ಪ್ರಚೋದನೆ ಮಾಡಿ ಇಡಿಸಿದ್ದಾನೆ ಅಂತ ಅನಿಸ್ತು. ಎಂಥ ಮಳೆ, ಎಂಥ ಗಾಳಿ, ಏನು ಬಂದರೂ ಹೇಗೆ ಕಲ್ಲು ಎಲ್ಲವನ್ನೂ ಎದುರಿಸಿ ಗಟ್ಟಿಯಾಗಿ ನಿಲ್ತದೆ. ಎಷ್ಟು ಲಕ್ಷ ಲಕ್ಷ ವರ್ಷಗಳಾದರೂ ಸ್ಥಿರವಾಗಿ ಇರುತ್ತೆ. ಹಾಗೆ ಯಾವುದೇ ತರಹದ ವಾದಿಗಳ ಆಕ್ಷೇಪಗಳು ಏನೇ ಬರಲಿ, ಯಾವುದೇ ರೀತಿಯ ಉಪದ್ರವಗಳು ಬರಲಿ, ಅವುಗಳೆಲ್ಲವನ್ನು ಸಹಿಸಿಕೊಂಡು ಯಾವುದಕ್ಕೂ ಬಗ್ಗದಂತೆ ದೃಢವಾದ ಮನಸ್ಸಿನಿಂದ, ಸ್ಥೈರ್ಯದಿಂದ
ಸಿದ್ಧಾಂತವನ್ನು ಸ್ಥಾಪನೆ ಮಾಡುವಂತಹ ಮಹಾಯೋಗ್ಯತೆಯನ್ನು ಪಡೆದಂತಹ ವ್ಯಕ್ತಿ ಇವರಾಗ್ತಾರೆ ಮುಂದೆ ಎನ್ನುವುದರ ಸೂಚನೆ ಆ ತಂದೆ ತಾಯಿಗಳಲ್ಲಿ ಅಂತರ್ಯಾಮಿಯಾಗಿದ್ದು ಭಗವಂತ ಇವರಿಗೆ ಧೋಂಡೋ ಅನ್ನುವ ಹೆಸರನ್ನು ಇಡುವ ಮೂಲಕವಾಗಿಯೇ ಸೂಚನೆ ಮಾಡಿದ್ದಾನೆ. ಇಡೀ ಜಗತ್ತು ಅಮಂಗಲದಿಂದ ಮಂಗಲದ ಕಡೆಗೆ ಬರುತ್ತೆ. ಕೇವಲ ಸಾಂಸಾರಿಕ ಸುಖಗಳಲ್ಲಿ ಮುಳುಗಿದ್ದು ಅಪವಿತ್ರವಾದ ಈ ಲೌಕಿಕ ವಿಷಯಗಳ ಭೋಗದಲ್ಲಿಯೇ ಆಸಕ್ತವಾಗಿ ಮೋಕ್ಷ ಮಾರ್ಗದಿಂದ ವಿಮುಖವಾಗದಂತೆ ಈ ಎಲ್ಲ ಸಜ್ಜನರನ್ನು ಪರಮಮಂಗಲನಾದ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ ಅಂತಹ ಪರಮಮಂಗಲನಾಗಿರತಕ್ಕಂತಹ ಪರಮಾತ್ಮನ ಪಾದದ ಧ್ಯಾನದ ಕಡೆಗೆ ಕರೆದೊಯ್ಯುವ ಮಂಗಲದ ಕಡೆಗೆ ಕರೆದೊಯ್ಯುವ ಮಂಗಲ ಮೂರ್ತಿಗಳು ಇವರಾಗ್ತಾರೆ. ಇವರು ರಚನೆ ಮಾಡಿದ ಗ್ರಂಥದ ಮಂಗಲವನ್ನು ಮಾಡುವುದೇ ಜೀವನದ ದೊಡ್ಡ ಮಂಗಲ ಅಂತ ಸಜ್ಜನರು ಮುಂದೆ ಭಾವಿಸ್ತಾರೆ ಅನ್ನುವುದರ ಸೂಚನೆ ಅನ್ನೋ ಹಾಗೆ ಮಂಗಳ ವೇಳೆಯಲ್ಲಿ ಇವರ ಅವತಾರವಾಗಿದೆ. ಮೂಲ ರಘುನಾಥನ ಪೂಜೆಯನ್ನು, ದಿಗ್ವಿಜಯ ರಘುನಾಥನ ಪೂಜೆಯನ್ನು ಎಡಬಿಡದೆ ಭಕ್ತಿಯಿಂದ ಮಾಡುವವರಿವರು ಅಂತನ್ನುವ ಸೂಚನೆಗೋ ರಘುನಾಥರಾವ್ ಅವರ ಮಗನಾಗಿ ಅವತಾರ ಮಾಡಿದ್ದಾರೆ. ಮಹಾನುಭಾವರು ಲೌಕಿಕ ಜೀವನದಲ್ಲಿ ಇದ್ದವರು. ದೇಶಪಾಂಡೆಯರು ದೇಶವನ್ನು ಆಳುವಂತಹ ದೊಡ್ಡ ಜವಾಬ್ದಾರಿ. ಆ ತರಹದ ಜವಾಬ್ದಾರಿ ಇದ್ದರೂ ಕೂಡ ಶುದ್ಧವಾದ ಸದಾಚಾರಕ್ಕೆ ಕೊರತೆ ಇರಲಿಲ್ಲ. ಸಂಧ್ಯಾಧಿಕಂ ವೇತ್ತಿಯಃ ಗುರುಜಾಲಾಚಾರ್ಯರು ಹೇಳ್ತಾರೆ. ಸಂಧ್ಯಾವಂದನೆ ಮೊದಲಾದಂತಹ ವಿಹಿತ ಕರ್ಮಾನುಷ್ಠಾನವನ್ನೆಲ್ಲ ಚೆನ್ನಾಗಿ ತಿಳಿದಿದ್ದು ಅನುಷ್ಠಾನವನ್ನು ಮಾಡತಕ್ಕಂತಹ ಶುದ್ಧ ಸದಾಚಾರಿಗಳಾಗಿದ್ದಾರೆ. ಸ್ವಲ್ಪ ಹಣ ಇದೆ, ಸಂಪತ್ತಿದೆ, ಅಧಿಕಾರ ಇದೆ, ಕಾರ್ಯವನ್ನು ಮಾಡುವ ಜವಾಬ್ದಾರಿ ಇದೆ ಅಂದರೆ ನಾವು ಈ ಆಚರಣೆಗಳನ್ನು ಬಿಡಬಹುದು ಅಂತ ಅನೇಕ ಜನರು ತಾವೇ ತಿಳಿದುಕೊಂಡು ಬಿಟ್ಟು ಬಿಡ್ತಾರೆ. ಎಂತಹ ರಾಜರೇ ಆಗಿರಬಹುದು, ಚಕ್ರವರ್ತಿಗಳೇ ಆಗಿರಬಹುದು, ತಮ್ಮ ನಿತ್ಯ ಕರ್ಮಾನುಷ್ಠಾನವನ್ನು ಬಿಡುವಂತಿಲ್ಲ. ಅಂಬರೀಷ ಚಕ್ರವರ್ತಿಯ ಕಥೆಯಲ್ಲಿ ನಾವು ಕೇಳುತ್ತೇವೆ. ಸವೈ ಮನಃ ಕೃಷ್ಣ ಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ಮಂದಿರಮರ್ಜನಾದಿ ಶುಶ್ರುತಿಂಚಕಾರಾಚ್ಯುತ ಸತ್ಕಥೋದಯೇ. ಅಂತಹ ಚಕ್ರವರ್ತಿಯಾಗಿದ್ದರೂ ಕೂಡ ತನ್ನ ನಿತ್ಯದ ದೇವರ ಸೇವೆ, ದೇವರ ಗುಣಗಾನ ಮಾಡುವುದು, ದೇವರ ಗುಣಗಾನವನ್ನು ಕೇಳೋದು, ಭಗವಂತನ ಮಂದಿರದ ಮಾರ್ಜನ ಮಾಡುವುದು, ಮಹಾತ್ಮರ ಸೇವೆ ಮಾಡೋದು, ದೇವರ ಪೂಜೆ ಮಾಡೋದು ಯಾವುದನ್ನು ಬಿಟ್ಟಿರಲಿಲ್ಲಂತೆ. ಹಾಗೆ ಇವರು ದೇಶಪಾಂಡೆಯವರಾದರೂ ಯಾವುದೇ ರೀತಿಯ ಆಚರಣೆಯಲ್ಲಿ ದೇವರ ಸೇವೆಯನ್ನು ಮಾಡುವುದರಲ್ಲಿ ಕೊರತೆ ಇಲ್ಲದಂತೆ ತಮ್ಮ ಕರ್ತವ್ಯ ಕರ್ಮವನ್ನು ನಿಷ್ಠೆಯಿಂದ ಪರಿಪಾಲನೆ ಮಾಡತಕ್ಕಂತಹ ಶ್ರದ್ಧಾವಂತ ಸದಾಚಾರಯುತವಾದ ಒಂದು ಸಾತ್ವಿಕ ಕುಟುಂಬದಲ್ಲಿ ಅವತರಿಸಿದ ಮಹಾನುಭಾವರು ಶ್ರೀಮಠ್ ಟೀಕಾಕೃತ್ಪಾದರು. ಪೂರ್ವಾಶ್ರಮದಲ್ಲಿ ಧೋಂಡೋಪಂತರು. ಮಹಾರಾಷ್ಟ್ರದ ಪಂಢರಪುರದ ಸಮೀಪದಲ್ಲಿರತಕ್ಕಂತಹ ಪಾಂಡುರಂಗ ವಿಠ್ಠಲನ ಪರಿಸರದಲ್ಲಿರುವಂತಹ ಮಂಗಳವೇಢೆ ಎಂಬುವಂತಹ ಗ್ರಾಮ. ಇಂತಹ ಮಹಾತ್ಮರನ್ನು ನೀಡಿದ ಆ ರಾಷ್ಟ್ರ ಮಹಾರಾಷ್ಟ್ರ ಎಂಬಂತಹ ತನ್ನ ಹೆಸರನ್ನು ಸಾರ್ಥಕ ಮಾಡಿಕೊಂಡಿದೆ ಎಂಬುದಾಗಿ ನಾವು ಚಿಂತನೆ ಮಾಡಬಹುದು. ಅಂತಹ ಮಹಾನುಭಾವರು ಶ್ರೀಮಠ್ ಟೀಕಾಕೃತ್ಪಾದರು. ಅವರ ಗುರುಗಳು ಅಕ್ಷೋಭ್ಯ ತೀರ್ಥರು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಿಷ್ಯರು. ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು. ಶ್ರೀಮದಾಚಾರ್ಯರ ಮುಖಕಮಲಗಳಿಂದ ತತ್ವವನ್ನು ತಿಳಿದಂತಹ, ಉಪದೇಶವನ್ನು ಪಡೆದಂತಹ ಮಹಾನುಭಾವರು ಅಂದರೆ ಆ ನಾಲ್ವರ ಯೋಗ್ಯತೆ ಎಂಥದ್ದು ಅದ್ಭುತ.
ಋಷಿಕೇಶ ತೀರ್ಥರೇ ಮೊದಲಾದ ಅಷ್ಟಮಠಾಧೀಶರು ಹಾಗೂ ಇನ್ನು ಅನೇಕ ಗೃಹಸ್ಥ ಶಿಷ್ಯರು ಇದ್ದರು ಅಂತ ಸುಮಧ್ವ ವಿಜಯದಲ್ಲಿ ವರ್ಣನೆ ಬರುತ್ತೆ. ವಿಷ್ಣುತೀರ್ಥರೇ ಮೊದಲಾದಂತಹ ಮಹಾಮಹಾಜ್ಞಾನಿಗಳು, ಅದರಂತೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಕೂಡ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮುಖಾರವಿಂದದಿಂದ ಜ್ಞಾನಾಮೃತವನ್ನು ಪಡೆದಂಥವರು. ಅದರ ಮಹಿಮೆ ಏನು ಅಂತ ನಾವು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ತ್ರೈಲೋಕ್ಯಾಚಾರ್ಯರು, ಜೀವೋತ್ತಮರಾದ ಶ್ರೀಮದಾಚಾರ್ಯರು, ಅನಂತ ವೇದಗಳನ್ನು ತಿಳಿದವರು, ಸಕಲ ಸಚ್ಛಾಸ್ತ್ರಗಳನ್ನು ತಮ್ಮ ಬುದ್ಧಿಯಲ್ಲಿ ಇಟ್ಟುಕೊಂಡವರು, ನೇರವಾಗಿ ವೇದವ್ಯಾಸದೇವರಿಂದ ತತ್ವೋಪದೇಶವನ್ನು ಪಡೆದಂತಹ ಮಹಾನುಭಾವರು. ಯಸ್ತತ್ ಪ್ರಸಾದಾದ ಅಖಿಲಾಂಶ್ಚ ವೇದಾನ್ ಸಪಂಚರಾತ್ರಾನ್ ಸರಹಸ್ಯ ಸಂಗ್ರಹಾನ್. ಅಂತಹ ಸಕಲ ವಿದ್ಯೆಗಳ ಸಾಕಾರ ಮೂರ್ತಿಗಳಾದಂತಹ ವಿದ್ಯಾಪತಿಗಳಾದಂತಹ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮುಖದಿಂದ ಉಪದೇಶವನ್ನು ಪಡೆಯಬೇಕು ಅಂದರೆ ಅದೆಂಥ ದೊಡ್ಡ ಸೌಭಾಗ್ಯ, ಅದೆಂತಹ ದೊಡ್ಡ ಯೋಗ್ಯತೆ. ಅಂತಹ ಮಹಾನುಭಾವರಲ್ಲಿ ಒಬ್ಬರು ಅಕ್ಷೋಭ್ಯ ತೀರ್ಥರು. ಅಂತಹ ಅಕ್ಷೋಭ್ಯ ತೀರ್ಥರಿಂದ ಇವರಿಗೆ ಉಪದೇಶ, ಅಂತಹ ಅಕ್ಷೋಭ್ಯ ತೀರ್ಥರಿಂದ ಇವರಿಗೆ ಸನ್ಯಾಸಾಶ್ರಮದ ದೀಕ್ಷೆ, ಪ್ರಣವ ಮಂತ್ರದ ಉಪದೇಶ ಅಂತಂದರೆ ಟೀಕಾಕೃತ್ಪಾದರ ಪೂರ್ವಾಶ್ರಮದ ಕುಲದ ಶುದ್ಧಿ ಒಂದು ಕಡೆಗೆ ನೋಡಿದರೆ ಅವರ ಉಪದೇಶ ಮಾಡಿದಂತಹ ಗುರುಗಳ ಯೋಗ್ಯತೆ ಎಂತಹ ಅದ್ಭುತವಾದದ್ದು. ಅಂಥವರಿಂದ ಉಪದೇಶ ಪಡೆದವರು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಪೂರ್ವ ಜನ್ಮದಲ್ಲಿ ಅಂತೂ ಎತ್ತಾಗಿ ನೇರವಾಗಿ ಶ್ರೀಮದಾಚಾರ್ಯರ ಮುಖದಿಂದಲೇ ಉಪದೇಶವನ್ನು ಪಡೆದಿದ್ದಾರೆ. ಟೀಕಾಕೃತ್ಪಾದರು ಶ್ರೀಮದಾಚಾರ್ಯರ ಗ್ರಂಥಗಳ ಭಾವ ಏನು ಅಂತ ಊಹಿಸಿಕೊಳ್ಳುವುದಲ್ಲ, ನೇರವಾಗಿ ಅವರ ಮುಖದಿಂದಲೇ ತಿಳಿದ ಮಹಾನುಭಾವರು. ಈ ಜನ್ಮದಲ್ಲಿ ಅಕ್ಷೋಭ್ಯ ತೀರ್ಥರು ಶ್ರೀಮದಾಚಾರ್ಯರ ಮುಖದಿಂದಲೇ ಉಪದೇಶ ಪಡೆದ ಅಕ್ಷೋಭ್ಯ ತೀರ್ಥರಿಂದ ಉಪದೇಶ ಪಡೆದವರು ಶ್ರೀಮದ್ ಟೀಕಾಕೃತ್ಪಾದರು. ಎಂಥ ತಪಸ್ವಿಗಳು ಅಕ್ಷೋಭ್ಯ ತೀರ್ಥರು. ಇಬ್ಬರು ಬ್ರಾಹ್ಮಣರು, ಅಧಿಕಾರದಲ್ಲಿದ್ದವರು, ಯಾವುದೋ ಒಂದು ನಿಮಿತ್ತದಿಂದ, ಕಲಹದಲ್ಲಿ, ಅಚಾತುರ್ಯದಿಂದ ಬ್ರಹ್ಮಹತ್ಯೆಯನ್ನು ಮಾಡುವಂತಹ ಪ್ರಸಂಗ ಬಂದಿದೆ ಅವರಿಗೆ. ರಂಗಣ್ಣ, ಧಾಮಣ್ಣ. ಜನ ಎಲ್ಲ ಅವರನ್ನು ದೂರ ಇಟ್ಟಿದ್ದಾರೆ. ಬ್ರಹ್ಮಹತ್ಯೆಯನ್ನು ಮಾಡಿದ್ದೀರಿ, ಹತ್ತಿರ ಬರಬೇಡಿ ಅಂತ. ಅವರಿಗೆ ಮನಸ್ಸಿಗೆ ಬಹಳ ದುಃಖ ಆಗಿದೆ. ಬೇಕು ಅಂತ ಮಾಡಿದ್ದಲ್ಲ, ಅಚಾತುರ್ಯದಿಂದ ಆಗಿದೆ. ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ತೆಗೆದುಕೊಳ್ಳಬೇಕು. ಜನ ನಮ್ಮನ್ನು ದೂರ ಇಟ್ಟಿದ್ದಾರೆ ಅನ್ನುವುದಕ್ಕೆ ಕೊರಗಲ್ಲ, ನಮ್ಮಿಂದ ತಪ್ಪಾಯಿತಲ್ಲ ಜೀವನದಲ್ಲಿ, ಆಗಬಾರದ ಕೆಲಸ ಅಂತ ಮನಸ್ಸಿಗೆ ನೋವು, ದುಃಖ. ಅಕ್ಷೋಭ್ಯ ತೀರ್ಥರ ಚರಣಗಳಿಗೆ ಶರಣು ಬಂದಿದ್ದಾರೆ, ಸಾಷ್ಟಾಂಗ ಎರಗಿದ್ದಾರೆ. ಅಕ್ಷೋಭ್ಯ ತೀರ್ಥ ಶ್ರೀಪಾದಂಗಳವರಿಗೆ ಮಾಡಿದ ಪಾದಪೂಜೆಯ ಜಲವನ್ನು, ಆ ಜಲದ ಸಂಬಂಧ ಆದ ಮಣ್ಣನ್ನು ತಲೆಗೆ ಒತ್ತಿಕೊಂಡು ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ನಾವು ಪವಿತ್ರರಾದೆವು ಅಂತ ಭಾವಿಸಿ, ಆದರೂ ಹತ್ತಿರ ಬರದಂತೆ ದೂರದಲ್ಲಿ ನಿಂತಿದ್ದಾರೆ. ನಿಮ್ಮ ಪಾದಪೂಜೆಯ ಜಲದ ಪ್ರೋಕ್ಷಣೆ, ಆ ಪಾದೋದಕದ ಸ್ಪರ್ಶವಾದ ಮಣ್ಣಿನ ಸ್ಪರ್ಶ, ಇದು ನಮ್ಮನ್ನು ನಿಮ್ಮ ಜೊತೆಗೆ ಮಾತನಾಡುವಷ್ಟು ಯೋಗ್ಯತೆಯನ್ನು ತಂದು ಕೊಟ್ಟಿದೆ ಅಂತ ಭಾವಿಸ್ತೇವೆ. ಇಲ್ಲದಿದ್ದರೆ ಮಾತನಾಡುವಷ್ಟು ಯೋಗ್ಯತೆ ನಮ್ಮದಲ್ಲ, ತಪ್ಪು ಮಾಡಿದ್ದೇವೆ. ನಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ತಾವು ಸೂಚನೆ ಮಾಡಬೇಕು, ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ರಂಗಣ್ಣ ಹಾಗೂ ಧಾಮಣ್ಣರು. ಅಕ್ಷೋಭ್ಯ ತೀರ್ಥರು ಮಹಾಜ್ಞಾನಿಗಳು ನೋಡಿದ್ದಾರೆ, ಈ ಜೀವರು ಸಾತ್ವಿಕರು ಅಂತ ಅನಿಸುತ್ತೆ. ಯಾಕೆಂದರೆ ಪಶ್ಚಾತ್ತಾಪ ಆಗಿದೆ ಅವರಿಗೆ. ದುರ್ಜನರಿಗೆ ತಾವು ಮಾಡಿದ್ದೇ ಸರಿ ಅಂತ ಅನಿಸುತ್ತೆ. ಕೆಟ್ಟ ಕೆಲಸವನ್ನು ಮಾಡಿದರೂ ಅವರಿಗೆ ದುಃಖ ಇರೋದಿಲ್ಲ, ಸಂತೋಷ ಇರ್ತದೆ. ನಾವು ಮಾಡಿದ್ದು ಸರಿ ಅಂತಂತಾರೆ. ಇವರಿಗೆ ಮನಸ್ಸಿಗೆ ಇಷ್ಟು ನೋವಾಗಿದೆ, ದುಃಖವಾಗಿದೆ ಅಂದರೆ ಇವರು ಸಜ್ಜನರು. ಹಾಗಾದರೆ ಇವರ ಉದ್ಧಾರವನ್ನು ಮಾಡಬೇಕು. ಆದರೆ
ನಮಗೇನಾದರೊಂದು ಪ್ರಾಯಶ್ಚಿತ್ತವನ್ನು ಹೇಳಿ ಅಂತ ಬಂದು ಕೇಳಿದ ಮಾತ್ರಕ್ಕೆ ಭಾರೀ ಪಶ್ಚಾತ್ತಾಪವಾದಂತೇನಲ್ಲ, ಇನ್ನೂ ಪರೀಕ್ಷೆ ಮಾಡೋಣ ಅಂತ. ಎತ್ತರದ ಗಿಡ, ರಭಸದಿಂದ ಹರಿಯುವಂತಹ ನದಿ, ಮಹಾಪುರ. ಆ ಗಿಡದ ಮೇಲೆ ಹತ್ತಿ ಗಿಡದ ತುದಿಗೆ ಬಂದು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ತೇವೆ, ನಾವಿಂಥ ತಪ್ಪು ಮಾಡಿದ್ದೇವೆ ಅಂತ ಘೋಷಣೆ ಮಾಡಿ ಮೇಲಿನಿಂದ ಇಬ್ಬರೂ ಹಾರಿ ನಿಮ್ಮ ಪ್ರಾಣವನ್ನು ಬಿಡಬೇಕು, ನೀವು ಇನ್ನೊಬ್ಬರ ಪ್ರಾಣ ತೆಗೆದದ್ದಕ್ಕೆ ನಿಮ್ಮ ಪ್ರಾಣ ಕೊಡುವುದೇ ಪ್ರಾಯಶ್ಚಿತ್ತ. ಅಕ್ಷೋಭ್ಯ ತೀರ್ಥರು ನಿರ್ಣಯ ಹೇಳಿದ್ದಾರೆ. ರಂಗಣ್ಣ ಧಾಮಣ್ಣರು ಹಿಂದೆ ಮುಂದೆ ನೋಡದಂತೆ ನೇರವಾಗಿ ಪಟಪಟ ಅಂತ ಗಿಡ ಹತ್ತಿದ್ದಾರೆ ಬೆಕ್ಕಿನಂತೆ. ಗಿಡ ಹತ್ತಿದವರೇ ಗಿಡದ ತುದಿಗೆ ಏರಿ, ಗುರುಗಳೇ ಅನುಜ್ಞೆಯನ್ನು ಕೊಡಿ, ಇಕೋ ಬಿದ್ದೆವು ಅನ್ನುವ ರೀತಿಯಲ್ಲಿ ಇನ್ನೇನು ತಮ್ಮ ಪ್ರಾಣವನ್ನು ತ್ಯಾಗ ಮಾಡುವುದಕ್ಕೆ ಹಾರುವ ಸ್ಥಿತಿಯಲ್ಲಿರುವಾಗ ಕೆಳಗಿಳಿದು ಬನ್ನಿ ಅಂತ ಕರೆದಿದ್ದಾರೆ ಅಕ್ಷೋಭ್ಯ ತೀರ್ಥರು. ಹಾಗಾದರೆ ಪ್ರಾಣ ಬಿಡುವಷ್ಟು ಅವರಲ್ಲಿ ಸಿದ್ಧತೆ ಇದೆ ಅಂದರೆ ಅಷ್ಟು ಮನಸ್ಸಿಗೆ ದುಃಖವಾಗಿದೆ. ಇಷ್ಟು ದುಃಖ ಆದರೆ ಪಶ್ಚಾತ್ತಾಪೇನ ಶುದ್ಧತಿ. ಹಾಗಾದರೆ ಅವರು ಶುದ್ಧಿಯನ್ನು ಪಡೆದುಕೊಳ್ಳುವ ಯೋಗ್ಯತೆಯನ್ನು ಪಡೆದಿದ್ದಾರೆ ಅಂತ ಗೊತ್ತಾಗಿ ಆಮೇಲೆ ತಾವು ತಮ್ಮ ವಿಶಿಷ್ಟವಾದ ಮಂತ್ರದಿಂದ ಅಭಿಮಂತ್ರಿತವಾದಂತಹ ಶಂಖೋದಕ, ದೇವರ ಪೂಜೆಯನ್ನು ಮಾಡಿದಂತಹ ಪವಿತ್ರವಾದ ಆ ಶಂಖೋದಕದಿಂದ ಅವರಿಗೆ ಪ್ರೋಕ್ಷಣೆ ಮಾಡಿದ್ದಾರೆ. ಇನ್ನು ಮೇಲೆ ನೀವು ಶುದ್ಧರಾಗಿದ್ದೀರಿ, ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ನೀವು ಎಲ್ಲರ ಜೊತೆಗೆ ಸೇರಿಕೊಂಡು ಮೊದಲಿನಂತೆ ಇರಬಹುದು. ಇಷ್ಟು ದಿನ ಜನ ನಿಮ್ಮನ್ನು ಸಮಾಜದಿಂದ ದೂರ ಇಟ್ಟಿದ್ದಾರೆ, ಬಹಿಷ್ಕಾರ ಹಾಕಿ ದೂರ ಸರಿಸಿದ್ದಾರಲ್ವ, ಇನ್ನು ಮುಂದೆ ನೀವು ಎಲ್ಲರ ಜೊತೆಗೆ ಸೇರಿಕೊಂಡಿರಬಹುದು ಅಂತ ಆದೇಶ ಮಾಡಿದರು. ಆದೇಶವನ್ನು ರಂಗಣ್ಣ ಧಾಮಣ್ಣರಿಗೆ ಮಾಡಿದ್ದಾರೆ ಅಕ್ಷೋಭ್ಯ ತೀರ್ಥರು. ಸಮಾಜ ಅದನ್ನು ಒಪ್ಪಲಿಲ್ಲ. ಶಂಖೋದಕದ ಪ್ರೋಕ್ಷಣೆ ಮಾಡಿದ ಮಾತ್ರಕ್ಕೆ ಹೇಗೆ ಶುದ್ಧಿಯಾಗುವುದಕ್ಕೆ ಸಾಧ್ಯ? ಇಂತಹ ದೊಡ್ಡ ಪಾಪ ಇದು ಅಂತ ಅಕ್ಷೋಭ್ಯ ತೀರ್ಥರು ಅವರ ಯೋಗ್ಯತೆಯನ್ನು ಪರಿಶೀಲಿಸಿ ಅವರಿಗಾದ ಪಶ್ಚಾತ್ತಾಪವನ್ನೆಲ್ಲ ಪರಿಗಣಿಸಿ ಆ ಪಶ್ಚಾತ್ತಾಪದಿಂದಲೇ ಅವರು ಶುದ್ಧರಾಗಿದ್ದಾರೆ. ಅಂಥವರಿಗೆ ಇನ್ನೂ ವಿಶೇಷವಾದ ಶುದ್ಧಿಯನ್ನು ಈ ಶಂಖೋದಕದ ಮೂಲಕ ತಮ್ಮ ಪವಿತ್ರವಾದ ತಪಸ್ಸು ಹಾಗೂ ಮಂತ್ರಗಳ ಬಲದಿಂದ ಅವರನ್ನು ಶುದ್ಧಗೊಳಿಸಿದ್ದಾರೆ. ಆ ಆತ್ಮವಿಶ್ವಾಸ ಅಕ್ಷೋಭ್ಯ ತೀರ್ಥರಿಗಿದೆ, ಇವರು ಶುದ್ಧರಾಗಿದ್ದಾರೆ ಎನ್ನುವ ನಂಬಿಕೆ ಇದೆ. ಆದರೆ ಜನರು ಒಪ್ಪಲಿಲ್ಲ, ಅವರನ್ನು ಸೇರಿಸಿಕೊಳ್ಳಲಿಲ್ಲ. ಆಗ ಅವರ ಬಂಧು ಬಾಂಧವರನ್ನೆಲ್ಲ ಕರೆದಿದ್ದಾರೆ. ನೋಡಿ, ಒಂದು ಗುಣ, ಒಂದು ದೋಷ. ಗುರುಗಳ ಮೇಲೆ ವಿಶ್ವಾಸ ಮಾಡಲಿಲ್ಲ ಅನ್ನುವ ದೋಷ ಒಂದು ಆ ಬಂಧು ಬಾಂಧವರಲ್ಲಿದ್ದರೂ ಕೂಡ ಅಂತೂ ಅವತ್ತಿನ ಕಾಲದ ಜನ ತಪ್ಪು ಮಾಡಿದ ವ್ಯಕ್ತಿಯನ್ನು ದೂರ ಇಡಬೇಕು ಅನ್ನುವ ಒಂದು ಪ್ರಜ್ಞೆಯನ್ನು ಇಟ್ಟುಕೊಂಡಿದ್ದರು. ಇದೊಂದು ಗುಣ. ಅಂದರೆ ಇನ್ನೊಮ್ಮೆ ಇಂಥ ತಪ್ಪು ಮಾಡಬಾರದು ಅನ್ನುವ ಎಚ್ಚರ ಜನರಿಗೆ ಬರುತ್ತೆ. ಆದರೆ ಆ ರೀತಿ ದೂರ ಇಟ್ಟದ್ದು ಸರಿ, ಗುರುಗಳು ಹೇಳಿದ ಮೇಲೆ ಕೇಳಬೇಕಾಗಿತ್ತು, ಅದನ್ನು ಕೇಳದೇ ಇರುವುದು ತಪ್ಪು. ಸರಿ, ಆಗ ಅಕ್ಷೋಭ್ಯ ತೀರ್ಥರು ಶುದ್ಧವಾದ ಒಂದು ವಸ್ತ್ರವನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಶುದ್ಧವಾದ ಶುಭ್ರ ವಸ್ತ್ರವನ್ನು ಎದುರಿಗೆ ತಂದಿಟ್ಟರು. ಕೇರೆಣ್ಣೆಯಲ್ಲಿ ಎದ್ದಿದ್ದಾರೆ, ಕಪ್ಪಾಗಿ ಹೋಯಿತು. ತಮ್ಮ ಒಬ್ಬ ಶಿಷ್ಯರಿಗೆ ಆಜ್ಞೆ ಮಾಡಿದ್ದಾರೆ, ಈ ಬಟ್ಟೆಯನ್ನು ತೆಗೆದುಕೊಂಡು ಗಂಗಾದಿ ಎಲ್ಲ ತೀರ್ಥಗಳಲ್ಲಿ ಇದನ್ನು ಎದ್ದಿಕೊಂಡು ಬನ್ನಿ ಅಂತ. ಎಲ್ಲ ತೀರ್ಥಗಳಿಗೆ ಹೋಗಿ ಯಾತ್ರೆ ಮಾಡಿಕೊಂಡು ಅದನ್ನು ಎದ್ದಿಕೊಂಡು ಬಂದಿದ್ದಾರೆ ಆ ಶಿಷ್ಯರು. ಅಷ್ಟೊತ್ತಿಗಾಗಲೇ ವರ್ಷ ಆಗಿರ್ಬೋದು. ಅಷ್ಟೆಲ್ಲ ತೀರ್ಥಯಾತ್ರೆ ಮಾಡಿಕೊಂಡು ಬಂದರೆ ಆ ಕೇರೆಣ್ಣೆಯಲ್ಲಿ ಎದ್ದಿದ ಕಪ್ಪು ಬಟ್ಟೆ ಹೇಗಿರುತ್ತೆ? ಕಪ್ಪಾಗಿಯೇ ಇತ್ತು. ಅದೇ ಬಟ್ಟೆಯನ್ನು ಅದೆಲ್ಲ ಬಂಧು ಬಾಂಧವರನ್ನು ಕರೆಸಿ ಎಲ್ಲರ ಎದುರಿನಲ್ಲಿ ಮುಂದಿಡಿಸಿ ತಾವು ಶಂಖೋದಕದಿಂದ ಅದನ್ನು ಪ್ರೋಕ್ಷಣೆ ಮಾಡಿದರೆ ಮೊದಲಿನಂತೆ ಶುಭ್ರವಾಗಿದೆ. ಆಗ ಅವರೆಲ್ಲರ ಅಭಿಪ್ರಾಯ, ತೀರ್ಥಯಾತ್ರಾದಿಗಳನ್ನು ಮಾಡುವ ದೊಡ್ಡ ಪ್ರಾಯಶ್ಚಿತ್ತ ಹೇಳಬೇಕಾಗಿತ್ತಿವರು ಅಂತ, ಬರೀ ಪ್ರೋಕ್ಷಣೆ ಮಾಡಿದ್ರಲ್ಲ ಅಂತ. ಆ ತೀರ್ಥಯಾತ್ರಾದಿಗಳನ್ನು ಮಾಡಿ ಎಲ್ಲ ತೀರ್ಥದ ಜಲದಲ್ಲಿ ಹಾಕಿದರೂ ಶುದ್ಧವಾಗದ ಆ ಬಟ್ಟೆಯನ್ನು ತಮ್ಮ ಶಂಖೋದಕದ ಪ್ರೋಕ್ಷಣೆಯಿಂದ ಶುದ್ಧ ಮಾಡಿದಾಗ ಜನಗಳಿಗೆ ವಿಶ್ವಾಸ ಬಂದಿದೆ. ತ್ರೈಲೋಕ್ಯೇ ಯಾನಿ ತೀರ್ಥಾನಿ ವಾಸುದೇವಸ್ಯ ಚಾಜ್ಞೆಯ
ಶಂಖೇ ತಿಷ್ಠಂತಿ ವಿಪ್ರೇಂದ್ರ ತಸ್ಮಾತ್ ಶಂಖಂ ಪ್ರಪೂಜಯೇತ್. ಈ ಶ್ಲೋಕವನ್ನು ಎಲ್ಲರೂ ಹೇಳ್ತೇವೆ, ಆದರೆ 3 ಲೋಕದ ಎಲ್ಲ ತೀರ್ಥಗಳ ಸನ್ನಿಧಾನ ಆ ಶಂಖದಲ್ಲಿದೆ ಅಂತ ಭಕ್ತಿಯಿಂದ ಚಿಂತನ ಮಾಡಿ ಆ ಶಂಖ ಚಕ್ರ ಗದಾ ಪದ್ಮಧರನಾದ ಪರಮಾತ್ಮನನ್ನು ಭಕ್ತಿಯಿಂದ ಚಿಂತಿಸಿ ಪೂಜಿಸುವ ಅಕ್ಷೋಭ್ಯ ತೀರ್ಥರ ಮಂತ್ರದ ಬಲದಿಂದ, ಪ್ರಾರ್ಥನೆಯ ಮಹಿಮೆಯಿಂದ ಆ ಎಲ್ಲ ತೀರ್ಥಗಳು, ತದಭಿಮಾನಿ ದೇವತೆಗಳು, ಅಲ್ಲಿರುವ ತನ್ನಿಯಾಮಕ ಭಗವದ್ರೂಪಗಳು ಪ್ರಸನ್ನವಾಗಿ ಇವರ ಪ್ರಾರ್ಥನೆಗೆ ಓಗೊಟ್ಟು ಆ ವ್ಯಕ್ತಿಗಳನ್ನು ಶುದ್ಧಗೊಳಿಸಿದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು. ಅದು ಸಾಮಾನ್ಯರಿಗೆ ಸಾಧ್ಯವಾಗದ ಮಾತು. ನಮ್ಮ ಭಕ್ತಿಗೆ ತಕ್ಕ ಹಾಗೆ ನಾವು ಪ್ರಾರ್ಥನೆ ಮಾಡಿದರೆ, ಶಂಖದ ಪೂಜೆ ಮಾಡಿದರೆ ನಮಗೂ ದೇವರ ಅನುಗ್ರಹ ಮಾಡುತ್ತಾನೆ. ನಮ್ಮ ಯೋಗ್ಯತೆಗೆ ತಕ್ಕಷ್ಟು. ಅಕ್ಷೋಭ್ಯ ತೀರ್ಥರ ಯೋಗ್ಯತೆ ಬಹಳ ದೊಡ್ಡದು. ಅಂತಹ ಮಹಾನುಸಂಧಾನದಿಂದ ಅವರು ಪೂಜೆ ಮಾಡಿ ಪ್ರೋಕ್ಷಣೆ ಮಾಡಿದ್ದಕ್ಕೆ ಬ್ರಹ್ಮಹತ್ಯೆಯಂತಹ ದೋಷವೂ ಕೂಡ ದೂರವಾಗಿದೆ, ಪರಿಹಾರವಾಗಿದೆ. ತಿಳಿಯಬೇಕಾದ ತಥ್ಯ, ಇಂಥ ಮಂತ್ರಬಲ, ಇನ್ನು ಜ್ಞಾನಬಲ ಅಕ್ಷೋಭ್ಯ ತೀರ್ಥರದು ಎಂಥೆಂತಹ ವಾದಿಗಳನ್ನು ಸೋಲಿಸಿ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದರು. ಜಯತೀರ್ಥ ವಿಜಯದಲ್ಲಿ ಸಂಕರ್ಷಣಾಚಾರ್ಯರಂತಾರೆ, ವೇದಸ್ಯ ಭಾಷ್ಯ ಮಕರೋದ್ ಅಖಿಲಸ್ಯ ಯೋಹಿ. ಅಕ್ಷೋಭ್ಯ ತೀರ್ಥರ ಬಗ್ಗೆ, ವೇದಸ್ಯ ಭಾಷ್ಯ ಮಕರೋದ್ ಅಖಿಲಸ್ಯ ಯೋಹಿ. ವೇದಗಳ ಭಾಷ್ಯವನ್ನು ರಚನೆ ಮಾಡಿದಂಥದ್ದು. ಅಂತಹ ಮಹಾನುಭಾವರು, ಪರವಾದಿಗಳ ನಿಗ್ರಹ ಮಾಡಿದವರು. ಶ್ರೀಮದ್ ರಮಾರಮಣ ಸದ್ಗಿರಿಪಾದ ಸಂಗಿ ವ್ಯಾಖ್ಯಾ ನಿನಾದ ದಲಿತಾಖಿಲ ದುಷ್ಟ ದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥ ಮೃಗರಾಜ ಮಹಂ ನಮ. ಇದು ಅವರ ಮಂತ್ರಸಿದ್ಧಿ, ತಪೋಬಲ, ಅವರ ಜ್ಞಾನ ಅದ್ಭುತವಾದದ್ದು, ಮಹಾಪಾಂಡಿತ್ಯ, ಪರವಾದಿ ನಿಗ್ರಹ ಸಾಮರ್ಥ್ಯ, ಗ್ರಂಥರಚನಾ ಸಾಮರ್ಥ್ಯ, ಶ್ರೀಮದಾಚಾರ್ಯರ ಮುಖದಿಂದ ಉಪದೇಶ, ಇನ್ನು ಅವರ ಭಕ್ತಿ. ಎಷ್ಟು ಭಕ್ತಿಯಿಂದ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ಪೂಜೆಯನ್ನು ಮಾಡ್ತಾ ಇದ್ದರು. ಬಂಕಾಪುರದ ಪ್ರಾಂತದಲ್ಲಿ ಇರುವಾಗ ಅಕ್ಷೋಭ್ಯ ತೀರ್ಥರಿಗೆ ವಿಠ್ಠಲ ದೇವರು ಸ್ವತಃ ಒಲಿದು ಬಂದು ಪ್ರಸನ್ನರಾಗಿ ಅನುಗ್ರಹ ಮಾಡಬೇಕು ಅಂದರೆ ಇವರಿಗೆ ಎಷ್ಟು ಭಕ್ತಿ ಇದೆ ದೇವರಲ್ಲಿ ಅಂತ ಅರ್ಥ ಮಾಡಿಕೊಳ್ಳಿ. ಶಿಲ್ಪಿ ವಿಠ್ಠಲ ದೇವರ ಪ್ರತಿಮೆಯನ್ನು ತನ್ನ ಮನೆಯಲ್ಲಿ ಮಾಡ್ತಾ ಇದ್ದಾನೆ. ಸುಂದರವಾದ ಪ್ರತಿಮೆಯನ್ನು ಮಾಡಿದ್ದಾನೆ. ಇನ್ನೇನು ಪೀಠವನ್ನು ರಚನೆ ಮಾಡಬೇಕಷ್ಟೇ. ಮೂರ್ತಿಯನ್ನೆಲ್ಲ ಮಾಡಿಯಾಗಿದೆ. ಅವನ ಸ್ವಪ್ನದಲ್ಲಿ ಹೋಗಿ ಭಗವಂತ ಹೇಳ್ತಾನೆ, ವಿಠ್ಠಲ ನೋಡಪ್ಪ ಭಕ್ತ, ನೀನು ಮಾಡ್ತಾ ಇದ್ದಿ ಮೂರ್ತಿಯನ್ನು, ಸಾಕು, ಇಲ್ಲಿಗೆ ನಿಲ್ಲಿಸು. ಪೀಠ ಮಾಡಿಲ್ಲ ಸ್ವಾಮಿ, ಬೇಡ. ಈಗ ನನ್ನ ಪೂರ್ಣ ಸನ್ನಿಧಾನ ಬಂದಾಗಿ ಹೋಗಿದೆ ಅದರಲ್ಲಿ. ಇನ್ನು ಆ ಪ್ರತಿಮೆಯನ್ನು ಮುಟ್ಟಬೇಕಾದದ್ದು ಅಕ್ಷೋಭ್ಯ ತೀರ್ಥರೇ. ಅವರೇ ಬಂದು ಅದನ್ನು ಸ್ವೀಕಾರ ಮಾಡಿ ತೆಗೆದುಕೊಂಡು ಹೋಗ್ತಾರೆ, ಪೂಜೆ ಮಾಡ್ತಾರೆ. ನೀನಿನ್ನು ಮುಟ್ಟಬೇಡ ಅದನ್ನು. ಆ ಭಕ್ತ ಹಾಗೇ ಬಂದು ಅಕ್ಷೋಭ್ಯ ತೀರ್ಥರಿಗೆ ಪ್ರಾರ್ಥನೆ ಮಾಡ್ತಾನೆ, ನನಗೀಗ ಸ್ವಪ್ನ ಆಗಿದೆ, ನಮ್ಮ ಮನೆಯಲ್ಲಿ ಆ ದೇವರಿದ್ದಾರೆ, ಸನ್ನಿಧಾನ ತಾನೇ ಬಂದು ಹೋಗಿದೆ, ತಾವು ಬಂದು ಸ್ವೀಕಾರ ಮಾಡಿಕೊಂಡು ಹೋಗಬೇಕು ಅಂದಾಗ ಅಕ್ಷೋಭ್ಯ ತೀರ್ಥರು ಅದನ್ನು ಸ್ವೀಕಾರ ಮಾಡಿಕೊಂಡು ಬರ್ತಾರೆ. ಅದಕ್ಕೆ ಪ್ರಸನ್ನ ವಿಠ್ಠಲ ಅಂತ. ಅಕ್ಷೋಭ್ಯ ತೀರ್ಥರಿಗೆ ಒಲದು ಬಂದ ದೇವ. ಒಲದು ಬರಬೇಕಾದರೆ ಭಕ್ತಿ ಇಲ್ಲದೆ ಪ್ರಸನ್ನ ಹೇಗಾಗ್ತಾನೆ? ವಿಠ್ಠಲ ಸಾಕ್ಷಾತ್ತಾಗಿ ಇವರಿಗೆ ಪ್ರಸನ್ನನಾಗಿ ಬರಬೇಕಾದರೆ ಇವರು ಅಷ್ಟು ಭಕ್ತಿಯಿಂದ ಪರಮಾತ್ಮನನ್ನು ಪೂಜೆ ಮಾಡ್ತಾ ಇದ್ದರು ಅಂತ ಅರ್ಥ. ಇನ್ನೂ ವಿಶೇಷವಾಗಿ ಇವರ ಮೇಲೆ ಅನುಗ್ರಹ ಮಾಡುವುದಕ್ಕೆ ಶ್ರೀಮದಾಚಾರ್ಯರು ಮತ್ತೆ ಪುನಃ ಇವರ ಕಾಲದಲ್ಲಿ ಬಂದು ಪ್ರತ್ಯಕ್ಷರಾಗಿ ಆ ವಿಠ್ಠಲ ದೇವರನ್ನು ಪೂಜೆ ಮಾಡಿ ಇವರಿಗೆ ಕೊಟ್ಟಿದ್ದಾರೆ. ಸ್ವತಃ ದೇವರು ಒಲಿದು ಬಂದ ಜೀವೋತ್ತಮರಾದ ಶ್ರೀಮದಾಚಾರ್ಯರು ಪುನಃ ಇವರಿಗಾಗಿ ಮತ್ತೊಮ್ಮೆ ಪ್ರತ್ಯಕ್ಷರಾಗಿ ಪೂಜೆ ಮಾಡಿ ಅನುಗ್ರಹಪೂರ್ವಕವಾಗಿ ವಿಠ್ಠಲ ದೇವರನ್ನು ಅಕ್ಷೋಭ್ಯ ತೀರ್ಥರಿಗೆ ಕೊಟ್ಟು ಶ್ರೀಮದಾಚಾರ್ಯರು ವಿಶೇಷವಾಗಿ ಉದ್ಧಾರ ಮಾಡಿದ್ದಾರೆ. ಅಂತಹ ಒಂದು ಭಕ್ತಿ, ಮಂತ್ರಸಿದ್ಧಿ, ಜ್ಞಾನಬಲ, ತಪೋಬಲ,
ಗುರು ಅನುಗ್ರಹ ಬಲ, ಗುರುಗಳ ಉಪದೇಶದ ಬಲ, ಇಂತಹ ಎಲ್ಲ ಗುಣಗಳಿಂದ ಕೂಡಿದಂತಹ ಮಹಾನುಭಾವರು ಅಕ್ಷೋಭ್ಯ ತೀರ್ಥ ಶ್ರೀಪಾದಂಗಳವರು ಇವರಿಗೆ ತುರಿಯಾಶ್ರಮವನ್ನು ಕೊಟ್ಟು ಪ್ರಣವೋಪದೇಶವನ್ನು ಮಾಡಿ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ ಅಂತಂದರೆ ಆ ಶ್ರೀಮಠ್ ಟೀಕಾಕೃತ್ಪಾದರ ಯೋಗ್ಯತೆ ಎಂಥ ಅದ್ಭುತವಾದದ್ದು ಅಂತ ತಿಳಿಯಿರಿ. ಸೂಚನೆಯನ್ನು ಹಾಗಿದೆ, ಪಂಢರಪುರದ ಪಾಂಡುರಂಗ ವಿಠ್ಠಲ ಅಕ್ಷೋಭ್ಯ ತೀರ್ಥರಿಗೆ ಒಲಿದು ಬಂದ. ಪ್ರಸನ್ನ ವಿಠ್ಠಲನಾಗಿ ಶ್ರೀಮಠಕ್ಕೆ ಬಂದ. ಆ ವಿಠ್ಠಲ ಸೂಚನೆ ಮಾಡಿದನೋ ಏನೋ, ಅಕ್ಷೋಭ್ಯ ತೀರ್ಥರೇ, ನನ್ನ ಪ್ರಾಂತದಲ್ಲಿಯೇ ಇದ್ದ ಮಂಗಳವೇಢೆಯಲ್ಲಿ ಒಂದು ಕುಟುಂಬದಲ್ಲಿ ಶ್ರೇಷ್ಠನಾದಂತಹ ಒಬ್ಬ ಉತ್ತಮ ಅಧಿಕಾರಿ ಇದ್ದಾನೆ, ನಿಮಗೆ ಉತ್ತರಾಧಿಕಾರಿಯಾಗಿ ಬರುವುದಕ್ಕೆ ಸಿದ್ಧನಿದ್ದಾನೆ. ಅಂತಹ ಉತ್ತರಾಧಿಕಾರಿಯನ್ನು ನೀವು ತೆಗೆದುಕೊಂಡು ಅವನಿಗೆ ವಿದ್ಯೆಯನ್ನು ಉಪದೇಶ ಮಾಡಿ ಪಟ್ಟಾಭಿಷೇಕ ಮಾಡಿ ಆ ಮಹಾನುಭಾವರಿಂದ ಇಡೀ ಜಗತ್ತಿನಲ್ಲಿ ತತ್ವಜ್ಞಾನದ ಪ್ರಸಾರವನ್ನು ಮಾಡಿಸುವ ಕಾರ್ಯವನ್ನು ಮಾಡಿಸಿ ಅಂತ ಸೂಚನೆ ಮಾಡುವುದಕ್ಕೋ ಏನೋ ಅನ್ನೋ ಹಾಗೆ ವಿಠ್ಠಲದೇವರು ಇವರಿಗೆ ಒಲಿದು ಬಂದಿದ್ದಾರೆ. ಆ ವಿಠ್ಠಲದೇವರ ಪ್ರಾಂತದಲ್ಲಿಯೇ ವಿಠ್ಠಲದೇವರ ಕೂಸಾಗಿ ಬೆಳೆದ ಧೋಂಡೋಪಂತರು ಶಿಷ್ಯರಾಗಿ ಮುಂದೆ ಇವರಿಗೆ ಸಿಕ್ಕಿದ್ದಾರೆ. ವಿಠ್ಠಲದೇವರ ಪರಮ ಭಕ್ತರು, ವಿಠ್ಠಲದೇವರ ಪರಮಾನುಗ್ರಹ ಪಾತ್ರರಾದಂತಹ ಧೋಂಡೋಪಂತರು ಆ ಪರಿಸರದಲ್ಲಿಯೇ ಇವರಿಗೆ ಶಿಷ್ಯರಾಗಿ ಸಿಕ್ಕತ್ತು. ಸಂಧ್ಯಾವಳಿ ಭೀಮಾ ನದಿ ತೀರ ಅಕ್ಷೋಭ್ಯ ತೀರ್ಥರು ತಪಸ್ಸು ಮಾಡ್ತಾ ಇದ್ದಾರೆ. ಎಷ್ಟೋ ದಿನಗಳವರೆಗೆ ಪಂಢರಪುರದ ಪಾಂಡುರಂಗನ ಸೇವೆಯನ್ನು ಮಾಡಿದ್ದಾರೆ ಅಕ್ಷೋಭ್ಯ ತೀರ್ಥರು. ಪ್ರದಕ್ಷಿಣೆ, ನಮಸ್ಕಾರ, ಅರ್ಚನೆ ಇತ್ಯಾದಿಗಳನ್ನು. ಅಂತಹ ಪರಮ ಪವಿತ್ರವಾದ ಭೀಮರಥಿ ತೀರದಲ್ಲಿಯೇ ತಪಸ್ಸು ಮಾಡ್ತಾ ಭಗವಂತನ ಧ್ಯಾನ ಮಾಡ್ತಾ ಇದ್ದಾರೆ. ಆಗ ಧೋಂಡೋಪಂತರು ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಬಿಸಿಲಿನ ಬೇಗೆಯಿಂದ ತಪ್ತರಾಗಿ ನೀರು ಕುಡಿಯಬೇಕು ಅಂತ ಭೀಮಾ ನದಿಗೆ ಬರ್ತಾರೆ. ಕುದುರೆಯ ಮೇಲೆ ಕುಳಿತವರು ಹಾಗೇ ನೀರನ್ನು ಕುಡಿಯಲು ಹೊರಟಾಗ ಅಕ್ಷೋಭ್ಯ ತೀರ್ಥರ ಮುಖದಿಂದ ಸಹಜವಾಗಿಯೇ ಬಂದ ಮಾತು, ಕಿಂ ಪಶು ಪೂರ್ವದೇಹೇ. ಹೀಗೆ ಪಶುಗಳು ನೀರನ್ನು ಕುಡಿಯುತ್ತವೆ, ಮಾನವರು ಕುಡಿಯುವ ಕ್ರಮ ಅಲ್ಲ ಇದು. ಕೈಯಲ್ಲಿ ತೆಗೆದುಕೊಂಡು ನೀರನ್ನು ಕುಡಿಯಬೇಕು. ಸತ್ಯಂಜಲೌ ಕಿಂ ಪುರುಪರ್ಣ ಪಾತ್ರೈ ದಿಗ್ವಸ್ತ್ರಲಾಭೇ ಸತಿ ಕಿಂ ದುಕೂಲೈ. ಪಾತ್ರೆಯಲ್ಲಿ ತೆಗೆದುಕೊಳ್ಳಬೇಕು, ಕೈಯಲ್ಲಿ ತೆಗೆದುಕೊಳ್ಳಬೇಕು ವಿರಕ್ತರು ಅಂತಾದರೆ. ಆದರೆ ನೇರವಾಗಿ ನದಿಗೆ ಬಾಯಿ ಹಚ್ಚುವುದು ಸರಿಯಲ್ವಲ್ಲ. ನದ್ಯಭಿಮಾನಿ ದೇವತೆಗಳು ಭೀಮರಥಿಯಲ್ಲಿ ಸಾಕ್ಷಾತ್ ಶ್ರೀಧರ ನಿಯಾಮಕನಾಗಿದ್ದಾನೆ. ಅಂತಹ ಆ ಭಗವಂತನ ತತ್ವಾಭಿಮಾನಿಗಳ ನದ್ಯಭಿಮಾನಿ ದೇವತೆಗಳ ಒಂದು ಗೌರವ ಪಾತ್ರೆಯಲ್ಲಿ ಸ್ವೀಕರಿಸಿ ಆ ನೀರನ್ನು ಕುಡಿಯಬಹುದಾಗಿತ್ತಲ್ಲ. ಕಿಂ ಪಶು ಪೂರ್ವದೇಹೇ ಅನ್ನುವ ರೀತಿಯಲ್ಲಿ ಅಕ್ಷೋಭ್ಯ ತೀರ್ಥರು ಹೇಳಿದ್ದೇ ತಡ. ಯೋಗ್ಯತೆ, ಎಂಥ ಯೋಗ್ಯತೆ! ನಮ್ಮಂಥವರನ್ನು ಎಷ್ಟು ಜನ ಎಷ್ಟು ಸಲ ಬೈದಿಲ್ಲ. ಏನು ವಿವೇಕ ಬಂದಿದೆ ಯಾರಿಗೆ? ಒಂದೇ ಒಂದು ಮಾತು ಏನು ಮಾತನಾಡಿಲ್ಲ ಅಕ್ಷೋಭ್ಯ ತೀರ್ಥರು. ಅದೊಂದೇ ಮಾತನಾಡಿದಾಗಲೂ ಪರಮ ವಿರಕ್ತರಾಗಿ ಸರ್ವಸಂಗ ಪರಿತ್ಯಾಗ ಮಾಡಿ ಶಿಷ್ಯತ್ವವನ್ನು ವಹಿಸಿ ಉದ್ಧಾರ ಮಾಡಿ ಅಂತ ಅಕ್ಷೋಭ್ಯ ತೀರ್ಥರ ಪಾದಗಳಿಗೆ ಎರಗಿದ್ದಾರೆ. ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ್ದಾರೆ. ದೊಡ್ಡ ಸೈನ್ಯ ಹಿಂದೆ ನಿಂತಿದೆ. ಅದನ್ನು ಹಾಗೆಯೇ ಅಲ್ಲಿ ಬಿಟ್ಟು ಅಕ್ಷೋಭ್ಯ ತೀರ್ಥರಿಗೆ ನಮಸ್ಕಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಕೇಳಿದರೆ ಅಕ್ಷೋಭ್ಯ ತೀರ್ಥರು ಅವರಿಗೆ ಸ್ವಪ್ನ ಪೂರ್ವದಲ್ಲಿಯೇ ಹೀಗೆ ಕುದುರೆಯ ಮೇಲೆ ಕುಳಿತು ಒಬ್ಬ ವ್ಯಕ್ತಿ ಬರ್ತಾರೆ, ನೇರವಾಗಿ ನೀರನ್ನು ಕುಡಿತಾರೆ. ಅವರೇ ಮಹಾಜ್ಞಾನಿಗಳು, ಅವರಿಗೆ ನೀವು ತುರಿಯಾಶ್ರಮವನ್ನು ಕೊಡಬೇಕು, ಅವರಿಂದಲೇ
ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಪ್ರಸಾರದ ಕಾರ್ಯವಾಗ್ತದೆ ಅಂತನ್ನುವ ಸೂಚನೆ ಸ್ವಪ್ನದಲ್ಲಿ ದೇವರು ಕೊಟ್ಟಿದ್ದಾನೆ ಅಕ್ಷೋಭ್ಯ ತೀರ್ಥರಿಗೆ. ಅದೇ ರೀತಿಯಾಗಿದೆ. ಬಹಳ ಸಂತೋಷವಾಗಿದೆ ಅಕ್ಷೋಭ್ಯ ತೀರ್ಥರಿಗೆ. ಟೀಕಾಕೃತ್ಪಾದರು ಅರ್ಥಾತ್ ಧೋಂಡೋಪಂತರದರು ನನಗೇನು ಬರ್ತದೆ, ಸಂಧ್ಯಾಧಿಕಂ ವೇತ್ತೀಯ, ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮಾಡಿಕೊಂಡು ಸದಾಚಾರಿಗಳಾಗಿದ್ದೇವಷ್ಟೇ ಹೊರತು ನಾನೇನು ಶಾಸ್ತ್ರಾಧ್ಯಯನ ಮಾಡಿದವನಲ್ಲ. ಆಗ ಅವರಿಗೆ ಸುಮಾರು 20 ವರ್ಷ. ಆ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದರೆ ತಮ್ಮ ಸ್ವಪ್ನ ಸೂಚನೆಯನ್ನು ಅಕ್ಷೋಭ್ಯ ತೀರ್ಥರು ಹೇಳ್ತಾರೆ. ಆಗಲೂ ಧೋಂಡೋಪಂತರಿಗೆ ಇನ್ನೂ ವಿಶ್ವಾಸವನ್ನು ಹುಟ್ಟಿಸಬೇಕು ಅನ್ನೋದಕ್ಕೆ ಒಂದು ದಿವಸ ರಾಮದೇವರ ಪ್ರಸಾದವನ್ನು ನೀವಿಲ್ಲಿ ಸ್ವೀಕಾರ ಮಾಡಿ ಅಂತಾರೆ. ಛಲಾರಿ ಆಚಾರ್ಯರು ದೈತೀರ್ಥ ವಿಷಯದಲ್ಲಿ ಹೇಳ್ತಾರೆ, ಒಂದು ದಿವಸ ನೀವಿಲ್ಲಿ ಇರಿ, ಇಷ್ಟೆಲ್ಲ ಸೈನ್ಯ ಇದೆ, ಆ ಸೈನ್ಯಕ್ಕೆ ಏನಾದರೂ ಒಂದು ಹೇಳಿ ಇವತ್ತಿಲ್ಲಿದ್ದು ರಾಮದೇವರ ದರ್ಶನ ತೀರ್ಥ ಪ್ರಸಾದ ಸ್ವೀಕಾರ ಮಾಡಿ ನಾವೇನು ನಿಮಗೆ ಹೇಳ್ತಾ ಇದ್ದೇವೆ ಈ ವಿಷಯವನ್ನು ದೇವರು ನಿಮಗೇ ಸ್ವಪ್ನದಲ್ಲಿ ಸೂಚನೆ ಮಾಡ್ತಾನೆ ಅಂತ. ಏನು ಅಕ್ಷೋಭ್ಯ ತೀರ್ಥರಿಗೆ ವಿಶ್ವಾಸ ನೋಡಿ ದೇವರ ಮೇಲೆ, ಏನು ಅವರ ಜ್ಞಾನ. ಇವತ್ತು ನಿನಗೆ ಹೀಗೆ ಸ್ವಪ್ನ ಬೀಳ್ತದೆ ಅಂತ ಹೇಗೆ ಹೇಳೋದು? ಸ್ವಪ್ನ ಬಿದ್ದ ಮೇಲೆ ಆ ಸ್ವಪ್ನದ ಅರ್ಥ ಹೇಳ್ಬೋದು, ಹೀಗೆ ಹಾಗೆ ಅಂತ. ಅಕ್ಷೋಭ್ಯ ತೀರ್ಥರಂತಾರೆ, ನೀವಿಲ್ಲಿ ರಾಮದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಇವತ್ತಿಲ್ಲೇ ವಾಸ ಮಾಡಿ ನಿಮಗೆ ಸ್ವಪ್ನ ಬೀಳುತ್ತದೆ, ಆಮೇಲೆ ವಿಶ್ವಾಸ ಇಡಿ ಅಂತ. ಹಾಗೇ ಆಗಿದೆ ಧೋಂಡೋಪಂತರಿಗೆ. ಅವರಿಗೂ ಸ್ವಪ್ನದಲ್ಲಿ ಭಗವಂತ ಹೇಳಿದ್ದಾನೆ, ನೀವು ಸನ್ಯಾಸಾಶ್ರಮವನ್ನು ತೆಗೆದುಕೊಳ್ಳಬೇಕು, ರಾಮದೇವರ ಪೂಜೆಯನ್ನು ಮಾಡಬೇಕು, ಶ್ರೀಮದಾಚಾರ್ಯರ ಭಾಷ್ಯಗಳಿಗೆ ಟೀಕೆಯನ್ನು ಬರೆಯಬೇಕು ಅಂತ. ಧೋಂಡೋಪಂತರು ಸಿದ್ಧರಾಗಿದ್ದಾರೆ. ನಿಮ್ಮ ತಂದೆ ಬಂದು ಹೊಡೆದ್ರೆ ಏನು ಮಾಡಬೇಕು ಅಂತ ಅಕ್ಷೋಭ್ಯ ತೀರ್ಥರು ಕೇಳಿದರೆ, ನಮ್ಮ ತಂದೆಗೆ ನಾನು ಉತ್ತರ ಹೇಳ್ಕೋತೇನೆ ಅಂತ ತಂದೆ ತಾಯಿಗಳಿಗೆ ತಿಳಿಸದಂತೆ ಬಂದ ಧೋಂಡೋಪಂತರು ನದಿ ತೀರದಲ್ಲಿ ಅಲ್ಲಿಯೇ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ದೇವರ ಆಜ್ಞೆಯಂತೆ, ಶ್ರೀಮದ್ ಆಚಾರ್ಯರ ಆಜ್ಞೆಯಂತೆ ಬಂದವರವರು. ಇನ್ಯಾರ ಮಾತನ್ನು ಕೇಳಬೇಕಾಗಿದೆ? ನೇರವಾಗಿ ಅಕ್ಷೋಭ್ಯ ತೀರ್ಥರಿಂದ ಆಶ್ರಮವನ್ನು ಪಡೆದಿದ್ದಾರೆ. ಇದು ಟೀಕಾಕೃತ್ಪಾದರ ವೈರಾಗ್ಯ, ಅವರ ಅದ್ಭುತವಾದ ಯೋಗ್ಯತೆ. ಅಕ್ಷೋಭ್ಯ ತೀರ್ಥರು ಇವರನ್ನು ಆರಿಸಿದ್ದು, ಶ್ರೀಮದಾಚಾರ್ಯರು ಇವರನ್ನು ಆರಿಸಿದ್ದು, ರಾಮದೇವರೇ ಇವರನ್ನು ಆರಿಸಿದ್ದು. ಯಾಕೆಂದರೆ ಶ್ರೀಮದಾಚಾರ್ಯರು ಅಕ್ಷೋಭ್ಯ ತೀರ್ಥರಿಗೆ ಆಜ್ಞೆ ಮಾಡಿದ್ದಾರೆ, ಇಂಥವರು ಬರ್ತಾರೆ, ಮುಂದೆ ನೀವು ಅವರಿಗೆ ಆಶ್ರಮ ಕೊಡಬೇಕು ಅಂತ. ರಾಮದೇವರು ಸ್ವಪ್ನದಲ್ಲಿ ಸೂಚನೆ ಕೊಟ್ಟಿದ್ದಾನೆ. ಹಾಗಾದರೆ ರಾಮದೇವರ ಶ್ರೀಮದಾಚಾರ್ಯರ ಸಾಕ್ಷಾತ್ ಗುರುಗಳಾದ ಅಕ್ಷೋಭ್ಯ ತೀರ್ಥರ ಕೃಪೆಗೆ ಪಾತ್ರರಾಗಿ ಅವರಿಂದ ಆರಿಸಿಕೊಂಡಂತಹ ಮಹಾನುಭಾವರು ಅಂದರೆ ಶ್ರೀಮದ್ ಟೀಕಾಕೃತ್ಪಾದ. ಸೈನ್ಯದಿಂದ ವಿಷಯವನ್ನು ತಿಳಿದಂತಹ ತಂದೆ ಧಾವಿಸಿ ಬಂದು ಅಕ್ಷೋಭ್ಯ ತೀರ್ಥರ ಮೇಲೆ ಆಕ್ರಮಣವನ್ನು ಮಾಡಿ ಸಂಹಾರ ಮಾಡುತ್ತೇನೆ ಎನ್ನುವ ರೀತಿಯಲ್ಲಿ ಸಿಟ್ಟಿನ ಭರದಲ್ಲಿ ನಾನಾ ರೀತಿಯ ಆಕ್ರೋಶಗಳನ್ನು ಮಾಡಿಕೊಳ್ತಾ ಇರುವಾಗ ಅಕ್ಷೋಭ್ಯ ತೀರ್ಥರು ಹೆಚ್ಚು ಮಾತನಾಡಲಿಲ್ಲ. ನಿಮ್ಮ ಮಗನನ್ನು ಬೇಕು ಅಂದರೆ ಕರೆದುಕೊಂಡು ಹೋಗಿ ಅಂತ. ಅವರಿಗೆ ವಿಶ್ವಾಸ, ಇವರಿಂದ ಸಂಸಾರ ಮಾಡಿಸುವುದಕ್ಕೆ ಸಾಧ್ಯನೇ ಇಲ್ಲ, ಇವರನ್ನು ಮತ್ತೆ ಮರಳಿ ತಂದು ಇಲ್ಲಿ ಒಪ್ಪಿಸಲೇಬೇಕಿವರು. ಶ್ರೀಮದಾಚಾರ್ಯರು ರಾಮದೇವರ ಆಜ್ಞೆ ಮಾಡಿದ ಮೇಲೆ ಈ ತಂದೆ ತಾಯಿಗಳು ಏನು ಮಾಡೋದಕ್ಕೆ ಸಾಧ್ಯ ಅಂತ ಕರ್ಕೊಂಡು ಹೋಗಿದ್ರು. ಮನೆಗೆ ಕರೆದುಕೊಂಡು ಹೋಗಿ ಅವರು ಮದುವೆಯಾಗಿದ್ದರೂ ಇನ್ನೂ ಸಂಸಾರವನ್ನು ಪ್ರಾರಂಭವೇ ಮಾಡಿರಲಿಲ್ಲ. ನಾಸ್ಪೃಶತ್ತಾಂ, ತನ್ನ ಮಡದಿಯನ್ನು ಇನ್ನೂ ಸ್ಪರ್ಶವೇ ಮಾಡಿಲ್ಲ, ಅಷ್ಟು ಶುದ್ಧವಾದ ರೀತಿಯಲ್ಲಿ ಇದ್ದವರು. ಇನ್ನು ಮೇಲೆ ನೀನು ಸಂಸಾರವನ್ನು ಪ್ರಾರಂಭ ಮಾಡಲೇಬೇಕು ಅಂತ ಒತ್ತಾಯ ಮಾಡಿ ಅವರ ಹತ್ತಿರ ಮಡದಿಯನ್ನು ಕಳಿಸಿದರೆ ನೋಡುವುದಕ್ಕೆ ಸಾಧ್ಯ ಆಗಿಲ್ಲ. ತಪ್ತ ತತ್ಕಾಂತಿ ಪುಂಜ ಯತಿವರ ತಿಲಕಂ ವೀಕ್ಷಿತು ನಾಸ್ಪಿ ಶಕ್ತ ನಾಶಕತ್ಸ, ನೋಡಲಿಕ್ಕೆ ಆಗಲಿಲ್ಲ. ಸರ್ಪದ ರೂಪ, ಭಾರೀ ತಪ್ತವಾದಂತಹ ತೇಜಸ್ಸು, ಅದ್ಭುತವಾದ ಕಾಂತಿ, ಕಣ್ಣು ಕುಕ್ಕಿವೆ, ತಲೆ ಸುತ್ತಿದೆ, ಕೆಳಗೆ ಉರುಳಿದ್ದಾಳೆ, ಗಾಬರಿಯಾಗಿದೆ. ಎಚ್ಚೆತ್ತ ಮೇಲೆ ಧಾವಿಸಿ ಓಡಿ ಬಂದು ಸುದ್ದಿಯನ್ನು ಬಂಧು ಬಾಂಧವರಿಗೆ ತಿಳಿಸಿದಾಗ ತಂದೆಗೆ ಆಶ್ಚರ್ಯ ಆಯಿತು. ತೈಜಸ ನಾಮಕ ಪರಮಾತ್ಮ, ಸ್ವಪ್ನವನ್ನು ನಿಯಂತ್ರಣ ಮಾಡುವ ದೇವ ಟೀಕಾಕೃತ್ಪಾದರ ಚರಿತ್ರೆಯಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾನೆ. ಅಕ್ಷೋಭ್ಯ ತೀರ್ಥರಿಗೆ ಸ್ವಪ್ನ, ಇಂಥವರಿಗೆ ಆಶ್ರಮ ಕೊಡಬೇಕು ಅಂತ. ಟೀಕಾಕೃತ್ಪಾದರಿಗೆ ಸ್ವಪ್ನ, ಧೋಂಡೋಪಂತರಿಗೆ ನೀವು ಆಶ್ರಮ ತೆಗೆದುಕೊಳ್ಳಲೇಬೇಕು ಅಂತ. ಈಗ ಮತ್ತೆ ರಘುನಾಥರಾಯರಿಗೆ ತಂದೆಗೆ ಸ್ವಪ್ನ,
ಇನ್ನು ಮುಂದೆ ಹೆಚ್ಚು ಹೊತ್ತು ನಿಮ್ಮ ಮಗನನ್ನು ಇಲ್ಲಿ ಇಟ್ಟುಕೊಳ್ಳುವುದು ಬೇಡ. ನೀವು ಅಕ್ಷೋಭ್ಯ ತೀರ್ಥರಿಂದ ಮನೆಗೆ ಕರೆದುಕೊಂಡು ಬಂದದ್ದೇ ತಪ್ಪು. ಕರೆದುಕೊಂಡು ಬಂದಿದ್ದೀಯಾ, ಇಷ್ಟೊತ್ತು ಮನೆಯಲ್ಲಿದ್ದಾರೆ, ನಿನ್ನ ಪುಣ್ಯ ಅಂತ ತಿಳ್ಕೊ, ಸಾಕಿನ್ನು ಪರೀಕ್ಷೆ ಮಾಡಬೇಡ, ಅಕ್ಷೋಭ್ಯ ತೀರ್ಥರಿಗೆ ಒಯ್ದು ಒಪ್ಪಿಸುವಂತ ದೇವರು ಸ್ವಪ್ನದಲ್ಲಿ ಹೇಳಿದಾಗ ಗಾಬರಿಯಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಅಕ್ಷೋಭ್ಯ ತೀರ್ಥರಿಗೆ ಕ್ಷಮಾಯಾಚನೆ ಮಾಡಿ ಟೀಕಾಕೃತ್ಪಾದರನ್ನು ಆ ಅಕ್ಷೋಭ್ಯ ತೀರ್ಥರಿಗೆ ಒಪ್ಪಿಸಿ ರಘುನಾಥರಾಯರು ಮನೆಗೆ ತೆರಳಿದ್ದಾರೆ. ಶ್ರೀಮಠ್ ಟೀಕಾಕೃತ್ಪಾದರು ಶ್ರೀಮದ್ ಅಕ್ಷೋಭ್ಯ ತೀರ್ಥರಿಂದ ದಿವ್ಯವಾದ ಉಪದೇಶವನ್ನು ಪಡೆದಿದ್ದಾರೆ. ಅಕ್ಷೋಭ್ಯ ತೀರ್ಥ ಗುರುಣ ಶುಕವತ್ ಶಿಕ್ಷಿತಸ್ಯ ಮೇ ಸಮಗ್ರವಾದ ಶ್ರೀಮನ್ ಮಧ್ವಾಗಮಾಸ್ತು. ಶ್ರೀಮದಾಚಾರ್ಯರ ಸಕಲ ಸಚ್ಛಾಸ್ತ್ರಗಳ ಉಪದೇಶವನ್ನು ಪಡೆದಿದ್ದಾರೆ. ಸಕಲ ದೇಶಗಳಲ್ಲಿ ದಿಗ್ವಿಜಯವನ್ನು ಮಾಡಿ ಆ ಎಲ್ಲ ದಿಗ್ವಿಜಯದ ಪುಣ್ಯವನ್ನು ಫಲವನ್ನು ಅಕ್ಷೋಭ್ಯ ತೀರ್ಥರ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡಿದ್ದಾರೆ. ತನ್ಮೂಲಕವಾಗಿ ಶ್ರೀಮದಾಚಾರ್ಯರ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿದ್ದಾರೆ ಎಂಬ ವಿಷಯವನ್ನು ಜಯತೀರ್ಥ ವಿಜಯದಲ್ಲಿ ಕಾಸತೀರ್ಥರು ಹಾಗೂ ಛಲಾರಿ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಅಂತಹ ಮಹಾಗುರುಗಳಿಂದ ಆರಿಸಿಕೊಂಡವರು, ಮಹಾತಪಸ್ವಿಗಳಿಂದ ಆರಿಸಿಕೊಂಡವರು, ಸಾಕ್ಷಾತ್ ಶ್ರೀಮದಾಚಾರ್ಯರಿಗೆ ಮೂಲರಾಮದೇವರಿಗೆ ಅತ್ಯಂತ ಸಮ್ಮತರಾಗಿ ಅವರಿಂದಲೇ ಆರಿಸಿಕೊಂಡು ಪೀಠವನ್ನು ಅಲಂಕರಿಸಿದ ಮಹಾನುಭಾವರು ಶ್ರೀಮಠ್ ಟೀಕಾಕೃತ್ಪಾದರು ಎಂಬುದಾಗಿ ನಾವು ತಿಳಿದರೆ ಅವರ ಯೋಗ್ಯತೆ ಎಷ್ಟು ಅದ್ಭುತ ಅಂತ ನಾವು ಅರ್ಥ ಮಾಡಿಕೊಳ್ಳಬಹುದು. ಅವರ ಜ್ಞಾನ, ಅವರ ಮಹಿಮೆ, ಅವರ ಗ್ರಂಥಗಳು, ಇವುಗಳ ಬಗ್ಗೆ ಮತ್ತೆ ನಾಳಿನ ದಿನ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು.